ಕುಮಾರ್ ಅವರು ಹಾಗೆ ಪಾರ್ವತಮ್ಮನವರಿಂದ ಸ್ಫೂರ್ತಿಯಾಗಿ ಕಣ್ಣುಗಳನ್ನು ದಾನ ಮಾಡಿರ್ತಕ್ಕಂಥ ಬಿ ಸರೋಜಾದೇವಿ ಅವರು ಸೊ ಈ ಕಣ್ಣುಗಳನ್ನ ಪಡೆದಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡುವಂಥದ್ದು. ಸರ್, ಈಗ ಹೇಳ್ತಾ ಇದ್ರಿ ರಾಜ್ಕುಮಾರ್ ಅವರು ಪಾರ್ವತಮ್ಮನವರಿಂದ ಸ್ಫೂರ್ತಿ ಪಡೆದಿದ್ರು. ಸೊ ನಮ್ಮ ಹತ್ರ ಮಾತಾಡಿದ್ರು ಅಂತ. ಬಿ ಸರೋಜಾದೇವಿ ಅವರ ಕಣ್ಣನ್ನ ಪಡೆಯುವಂತ ಕೆಲಸ ಆಗಿದೆ. ಸೊ ಯಾವಾಗ ಮಾತಾಡಿದ್ದು, ಏನ್ ಹೇಳಿದ್ರು ಆ ಸಮಯದಲ್ಲಿ? ಅದೇ ಒಂದ್ 5 ವರ್ಷದ ಹಿಂದ್ಗಡೆನೆ ಬಂದಿದ್ರು. ಹಾಸ್ಪಿಟ್ಲ್ ಚೆಕಪ್ ಬಂದ ಹೊತ್ನಾಗ ಈ ತರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ನಮ್ಮ ಚೇರ್ಮನ್, ವೈಸ್ ಚೇರ್ಮನ್ ಅದು ಈ ತರ ಕೂತ್ಕೊಂಡಾಗ ಯಾವ ತರ ನೇತ್ರದಾನ ಅಂದ್ರೆ ಏನು, ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೇಳಿದ್ರು ಅವರು. ಯಾವ ಪಾರ್ಟ್ಸ್ ಯೂಸ್ ಮಾಡ್ತೀರಾ ನೀವು, ಅದು ಎಷ್ಟು ಜನರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದ್ಸರಿ ಡಿಮ್ಯಾಂಡ್ ಸ್ಕ್ಲೀರಾ ಅಂದ್ರೆ ಅದನ್ನ ಕೂಡ ನಾವು ಯೂಸ್ ಮಾಡ್ತೇವೆ. ಅದು ನಾವು 2 ಐಬಾಲ್ ತಗೊಂಡ್ರೆ ನಾವು ಹೆಚ್ಚು ಕಡಿಮೆ ಒಂದು 8-10 ಜನರವರೆಗೆ ಯೂಸ್ ಮಾಡ್ಬೋದು. ಇದು ವೈಟ್ ಪೋಷನ್ ಅಂತ ಇದೆ ಅಲ್ವಾ, ಇದು ಕೂಡ ಯೂಸ್ ಮಾಡ್ತೇವೆ. ಬೇರೆ ಹಾಸ್ಪಿಟಲ್ ಕೇಳಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಅವರಿಗೂ ಸಪ್ಲೈ ಮಾಡ್ಬಿಡ್ತೇವೆ. ಎಮರ್ಜೆನ್ಸಿ ಇರೋದ್ರಿಂದ ಕೆಮಿಕಲ್ ಇಂಜುರಿ ಈ ತರ ಎಲ್ಲ ಬರ್ತಾ ಇರುತ್ತೆ, ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೇವೆ. ಈಗ ಅವ್ರಿಗೆ 87 ವರ್ಷ ವಯಸ್ಸು. ಅವರ ಕಣ್ಣಿನ ದಕ್ಷತೆ ಯಾವ ಮಟ್ಟಕ್ಕಿದೆ, ಮತ್ತೆ ಅದನ್ನ ಬಳಸುವಂತ ಸಾಧ್ಯತೆಗಳು ಯಾವ ಹಂತಕ್ಕಿದೆ, ಹೇಗೆ ಅನ್ನುವಂಥದ್ದು? ಅದು ಕಾರ್ನಿಯಾ ಅದು ಕಂಡೀಷನ್ ಚೆನ್ನಾಗಿದೆ ಮೇಡಮ್ದು. ನಾವು ಟಾರ್ಚ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ, ಮಾಡಿದ್ಮೇಲೆ ಕಾರ್ನಿಯಾ ತುಂಬಾ ಚೆನ್ನಾಗಿದೆ ಅದು. ಸೊ ಆ ತರ ನಾವು ಅದು ಇಲ್ಲ, ಕ್ವಾಲಿಟಿ ವೈಸೇ ಇದೆ, ಅದು ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ಇದಕ್ಕೆ. ಈಗ ಇದನ್ನ ಅಂದ್ರೆ ಸಹಜವಾಗಿ ಸೆಲೆಬ್ರಿಟಿಗಳ ಕಣ್ಣುಗಳು ಅಂದ್ರೆ ಒಂದು ಅಂದ್ರೆ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅವರು ಮಾಡುವಂತ ಕೆಲಸ ಸಾಕಷ್ಟು ಜನ ಸ್ಫೂರ್ತಿ ಕೂಡ ಆಗುತ್ತೆ. ಸೊ ಈಗ ಇದನ್ನ ಯಾವ ರೀತಿ ಮಕ್ಕಳಿಗ, ವಯೋವೃದ್ಧರಿಗ ಯಾವ ರೀತಿ ಬಳಸುವಂತ ಪ್ರಕ್ರಿಯೆ ಆಗ್ತಾ ಇದೆ, ಯಾರಿಗೆ ಅನ್ನುವಂಥದ್ದು? ಈಗ ಫಸ್ಟ್ ಪ್ರಿಫರೆನ್ಸ್ ನಾವು ಮಕ್ಕಳಿಗೆ ಕೊಡೋದು. ಇನ್ನು ದೊಡ್ಡರಿಗೆ ನಾವು ಅಷ್ಟು ಮಟ್ಟಿಗೆ ಅದು ಕೊಡೋದಿಲ್ಲ. ಯಾಕಂದ್ರೆ ಮುಂದೆ ಅವ್ರು ಬದುಕಬೇಕಾಗಿದ್ದು ಅವರು ಮಕ್ಕಳು, ಚಿಕ್ಕ ಮಕ್ಕಳು. ಅದ್ರಲಿಂದ ನಾವ್ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಕೊಡೋದು. ಎಸ್, ಅಂದ್ರೆ ಈ ಹಿಂದೆ ಮಾತಾಡುವಾಗ ಹೇಳ್ತಾ ಇದ್ರಿ ರಾಜ್ಕುಮಾರ್ ಅವರು ಪಾರ್ವತಮ್ಮನವರ ವಿಚಾರಗಳನ್ನ ಕೇಳಿದ್ರು ಅಂತ, ಅದನ್ನ ಹೇಗೆ ನೆನಪು ಮಾಡ್ಕೊಳ್ತಾ ಇದ್ರಿ? ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ತರ ಅಂತ ಹೇಳಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆನೆ ಕರ್ನಾಟಕದಲ್ಲಿ ಗೊತ್ತಾಗಿದ್ದು ನೇತ್ರದಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಇದು ನೇತ್ರದಾನ ನಮ್ ಕರ್ನಾಟಕದಲ್ಲಿ ಜಾಸ್ತಿ ಇಲ್ಲೇ ಎಷ್ಟೋ ವರ್ಷಕ್ಕೇನು 1,000 ಕಲೆಕ್ಟ್ ಆಗ್ತಾ ಇರ್ಲಿಲ್ಲ. ಈಗ ಮೋರ್ ದೆನ್ 5,000 ಕಲೆಕ್ಟ್ ಆಗ್ತಾ ಇದೆ. ಈಗ ಅದು ಪುನೀತ್ ರಾಜ್ಕುಮಾರ್ ಅವ್ರು ದಾನ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಆಗ್ಲಿ, ಪುನೀತ್ ರಾಜ್ಕುಮಾರ್ ಆಗ್ಲಿ, ಹಳ್ಳಿ ಕಡೆಯಿಂದ ಎಲ್ಲರೂ ನೇತ್ರದಾನ ಮಾಡಿದ್ದಾರೆ. ಯಾವ್ದೋ ಒಂದು ಹಳ್ಳಿ ದಾವಣಗೆರೆ ಹತ್ರ, ಅಲ್ಲಿ ಕೂಡ ದಾನ ಮಾಡಿದ್ದಾರೆ. ಫುಲ್ ಒಂದು ಹಳ್ಳಿನೇ. ಇದನ್ನ ಯಾರಿಗೆ ಹಾಕುವಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಏನಾದ್ರು ಅಂದ್ರೆ ಗುರುತು ಮಾಡುವಂತದ್ದು ಆಗಿದ್ಯಾ, ಹೇಗೆ, ಎಷ್ಟು ದಿನದ ಒಳಗಡೆ ಈ ಪ್ರಕ್ರಿಯೆ ಮುಗಿಸ್ತೀವಿ? ನಮ್ ಹತ್ರ ಯಾವಾಗ್ಲೂ ಪೇಷಂಟ್ಸ್ ರೆಡಿ ಇರ್ತಾರೆ. ಇವತ್ ಕರೆದ್ರೆ ನಾಳೆನೆ ಬಂದ್ಬಿಡ್ತಾರೆ. ಸೊ ಫಸ್ಟ್ ಗೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಹೋಗಿ ಚೆಕ್ ಮಾಡ್ತೇವೆ ಇದೆಲ್ಲ ಸ್ವಲ್ಪ ಒಂದ್ 2-3 ಟೆಸ್ಟ್ ಇದೆ. ಅದೆಲ್ಲ ಟೆಸ್ಟ್ ಆದ ನಂತರ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ರೋಹಿತ್ ಶೆಟ್ಟಿ, ಡಾಕ್ಟರ್ ನಾರಾಯಣ್ ಶೆಟ್ಟಿ ಅವರು ಡಿಸೈಡ್ ಮಾಡ್ತಾರೆ. ತುಂಬದವರೆಲ್ಲ ಏನ್ ಹೇಳಿದ್ರು ಸರ್ ಈ ಪ್ರಕ್ರಿಯೆ ನಡೆಯುವಾಗ? ಸರ್ ಏನ್ ಹೇಳಿಲ್ಲ, ತುಂಬಾ ನಮ್ಗೂ ದುಃಖ ಆಗುತ್ತೆ. ಇಂಥ ಒಂದು ಕಲಾವಿದೆ ನಾವು ಕಳ್ಕೊಂಡಿದ್ದೇವೆ ಅಂದ್ಮೇಲೆ ಇದು ತುಂಬಲಾರದ ನಷ್ಟನೇ ಇದು. ಯಾಕಂದ್ರೆ ಅವ್ರ ಫಿಲ್ಮ್ ನೋಡಿರ್ಬೋದು, ಸೌತ್ ಇಂಡಿಯಾದಲ್ಲಿ ಅವ್ರು ಎಷ್ಟು ಹೆಸರು ಗಳಿಸಿದ್ದಾರೆ ಅಂತ ಹೇಳಿ ನೋಡ್ಬೋದು. ಅವ್ರು ಈಗ್ಲೂ ಫಿಲ್ಮ್ ಅವ್ರದ್ದು ನೋಡ್ಬೇಕು ಅನಿಸ್ತಾ ಇರುತ್ತೆ. ಅವರು ದುಃಖದಲ್ಲಿದ್ದಾರೆ ತುಂಬಾ. ಬಟ್ ಅವ್ರ ಮಕ್ಳು ಇಬ್ರು ಕೂಡ ನಮಗೆ ಬೆಳಗ್ಗೆನೆ ಫೋನ್ ಮಾಡಿದ್ರು, ಸ್ವಲ್ಪ ಕ್ರೌಡ್ ಇದೆ, ಕ್ರೌಡ್ ಆದ್ಮೇಲೆ ನಾವು ಹೇಳ್ತೇವೆ, ಅವಾಗ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡುವಂತ್ರಿ ಅಂತ ಹೇಳಿದ್ರು. ಆಮೇಲೆ ರಾಕ್ಲೈನ್ ವೆಂಕಟೇಶ್ ಅವ್ರು ಕೂಡ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ಹೊರಟು ಬಂದ್ಬಿಡಿ ಬೇಗ, ಮತ್ತೆ ಕ್ರೌಡ್ ಆಗ್ಬಿಡುತ್ತೆ ಅಂತಂದು ಹೇಳಿದ್ರು. ಅವಾಗ ಇಮ್ಮಿಡಿಯೇಟ್ ಆಗಿ ಹೊರಟು ಬಂದ್ವಿ, ವೀರೇಶ್ ಅಂತ ಹೇಳ್ಬಿಟ್ಟು. ಎಸ್, ಇದಿಷ್ಟು ಅಂದ್ರೆ ವೀರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.